ಶ್ರೀ ಗುರುಭ್ಯೋ ನಮಃ. ಶ್ರೀ ಶ್ರೀನಿವಾಸಾಯ ನಮಃ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀತೀರೆ ರಮಯಾ ಸಹ ಮೋದತಿ. 7 ಬೆಟ್ಟಗಳ ಒಡೆಯನಾದ ಶ್ರೀನಿವಾಸ ಆ ತಿರುಮಲೆಯ ಬೆಟ್ಟದಲ್ಲಿ ವಿಶೇಷವಾಗಿ ಕಂಗೊಳಿಸ್ತಾ ಇದ್ದಾನೆ. ಎತ್ತರದ ಸ್ಥಳದಲ್ಲಿ ಕುಳಿತ ಶ್ರೀನಿವಾಸ ಸಮಗ್ರ ಜಗತ್ತನ್ನು ಕಾಪಾಡ್ತಾ ಇದ್ದಾನೆ. ತಿರುಮಲ ತಿರುಪತಿ ದೇವಸ್ಥಾನ ತಾನು ವಿಶೇಷವಾಗಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರವಾಗಿರುವಂಥ ದೇವಸ್ಥಾನ. ಸಮಗ್ರ ಜಗತ್ತಿನಲ್ಲಿ ಶಾಂತಿ ಸುಖಗಳು ದೊರಕಬೇಕು. ಜೊತೆಗೆ ಯಾವ ಭಕ್ತರು ಆಧ್ಯಾತ್ಮಿಕವಾಗಿ ತಮ್ಮ ಬಯಕೆಯನ್ನು ಪೂರೈಸಿಕೊಳ್ಳಬೇಕು ಅಂತ ಆಸಕ್ತರಾಗಿದ್ದಾರೋ ಅಂಥವರಿಗೆ ಆಧ್ಯಾತ್ಮಿಕವಾದ ವಿಚಾರಗಳ ಧಾರೆಯನ್ನು ಹರಿಸಬೇಕು ಅಂತ ವಿಚಾರವನ್ನು ಮಾಡಿದ್ದಾರೆ. ಜೊತೆಗೆ ಸಾಮಾಜಿಕವಾದ, ಶೈಕ್ಷಣಿಕವಾದ, ಸಾಂಸ್ಕೃತಿಕವಾದ ನಾನಾ ವಿಧವಾದಂಥ ಕಾರ್ಯಕ್ರಮಗಳನ್ನು, ಜೊತೆಗೆ ಬಡವರಿಗೆ ಉಪಕಾರವಾಗತಕ್ಕಂಥ ನಾನಾ ವಿಧವಾದ ಯೋಜನೆಗಳನ್ನು ತಿರುಮಲ ತಿರುಪತಿ ದೇವಸ್ಥಾನ ತಾನು ಕೈಗೊಂಡು ಎಲ್ಲವನ್ನೂ ಸುಸೂತ್ರವಾಗಿ ನಡೆಸ್ತಾ ಇದೆ. ಆ ದೇವಸ್ಥಾನದ ಒಂದು ಭಾಗ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ. ಈ ವಾಹಿನಿ ತೆಲುಗು, ತಮಿಳು, ಕನ್ನಡ ಮೊದಲಾದ ಭಾಷೆಗಳಲ್ಲಿ ಈಗಾಗಲೇ ಪ್ರಸ್ತುತವಾಗಿದೆ. ಆ ವಾಹಿನಿಯ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮಗಾಗಿ, ನಿಮಗಾಗಿ, ಎಲ್ಲರಿಗಾಗಿ ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜನೆಗೊಳಿಸಿದೆ. ಭಗವದ್ಗೀತೆ ಈಗಾಗಲೇ ನಾವು ಆಲೋಚನೆ ಮಾಡಿದಂತೆ ಪ್ರತಿಯೊಬ್ಬರೂ ಕೂಡ ಪ್ರತಿನಿತ್ಯದಲ್ಲೂ ಕೂಡ ಗೀತೆಯ ಒಂದು ಶ್ಲೋಕವನ್ನಾದರೂ ಪಠನ ಮಾಡಬೇಕು ಅಂತ ಹೇಳ್ತಾರೆ. ಆಗಲಿಲ್ಲ ಅಂದರೆ ಒಂದು ಪಾದವನ್ನಾದರೂ ಕೂಡ ಪಠನ ಮಾಡಬೇಕು ಅಂತ ಹೇಳ್ತಾರೆ. ಭಗವದ್ಗೀತಾ ಕಿಂಚಿದದೀತ ಗಂಗಾ ಜಲರವ ಕಣಿಕಾಪೀತ ಸಕೃದಪಿಯೇನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ಚರ್ಚಾ ಅಂತ ಪ್ರಸಿದ್ಧವಾದ ಶಂಕರಾಚಾರ್ಯರ ಶ್ಲೋಕ ಇದೆ. ಅವರು ಹೇಳ್ತಾರೆ, ಗೀತೆಯನ್ನು ಒಂದು ಸಲವಾದರೂ ಸ್ವಲ್ಪವಾದರೂ ನಮ್ಮ ಕಿವಿಯ ಮೇಲೆ ನಾವು ಹಾಕಿಕೊಳ್ಳಬೇಕು ಅಂತಂತಾರೆ. ಆಗಲೇ ತಿಳಿಸಿದಂತೆ 4 ಗಕಾರಗಳು: ಗೀತೆ, ಗೋವಿಂದ, ಗಂಗೆ, ಅನಂತರದಲ್ಲಿ ಸಕಲ ದೇವತೆಗಳ ಆವಾಸ ಸ್ಥಾನವಾದ ಗೋವು. ಇದು ಅತ್ಯಂತ ಪವಿತ್ರವಾದ ವಸ್ತುಗಳಲ್ಲೂ ಆ ಒಂದು ವಸ್ತುವಾದ ಭಗವದ್ಗೀತೆಯನ್ನು ಕುರಿತಾಗಿ ವಾಚನ ಪ್ರವಚನ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜನೆಗೊಳಿಸಲಾಗಿದೆ. ಈ ಕಾರ್ಯಕ್ರಮದ ಅನ್ವಯ ಮನೆಯಲ್ಲಿ ಕುಳಿತಂಥ ಭಕ್ತರು ತಾವು ಭಗವದ್ಗೀತೆಯನ್ನು ಕಲಿತುಕೊಳ್ಳುವುದರ ಜೊತೆಗೆ ಭಗವದ್ಗೀತೆಯ ಸಾರ ಸರ್ವಸ್ವವನ್ನು ತಮ್ಮ ಕರ್ಣಗಳ ಮುಖಾಂತರ ತಮ್ಮ ಹೃದಯವನ್ನು ತಲುಪಿಸಿಕೊಳ್ಳೋದಕ್ಕೆ ಅನುಕೂಲವಾಗುವಂತೆ ಈ ವಾಚನ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಪ್ರತಿಯೊಂದು ಅಧ್ಯಾಯದ ಪ್ರತಿಯೊಂದು ಶ್ಲೋಕಗಳನ್ನು ಕೂಡ ಈ ವೇದಿಕೆಯಲ್ಲಿ ಆಸೀನರಾದ ಆಚಾರ್ಯರು ಪಠನವನ್ನು ಮಾಡ್ತಾರೆ. ಅದನ್ನು ಅನುಸರಿಸಿ ಪುಸ್ತಕವನ್ನು ನೋಡುತ್ತಾ ತಮ್ಮ ತಮ್ಮ ಮನೆಗಳಲ್ಲಿ ಆಸಕ್ತರಾದ ಭಕ್ತರು ಕೂಡ ಪಠನವನ್ನು ಮಾಡೋದರ ಮುಖಾಂತರವಾಗಿ ಗೀತೆಯನ್ನು ಸಮಗ್ರವಾಗಿ ನಿರ್ದುಷ್ಟವಾಗಿ ವಾಚನ ಮಾಡುವ ಸಾಮರ್ಥ್ಯವನ್ನು ಪಡೆದುಕೊಳ್ಳಬಹುದು. ಜೊತೆಗೆ ವಾಚನ ಮಾಡಿದ ಭಗವದ್ಗೀತೆಯ ಎಲ್ಲ ಶ್ಲೋಕಗಳ ಉತ್ತಮವಾದ ಸಾರಾಂಶ ಏನು, ಶ್ರೀಕೃಷ್ಣ ಜಗತ್ತಿಗೆ ನೀಡಿದ ಸಂದೇಶ ಏನು ಅನ್ನೋದನ್ನು ನಾವು ಅರಿತುಕೊಂಡು ಮುಕ್ತಿಪಥದತ್ತ ನಾವು ಹೆಜ್ಜೆಗಳನ್ನು ಇಡೋದಕ್ಕೆ ಪ್ರಾರಂಭ ಮಾಡ್ಬೋದು. ಈ ದೃಷ್ಟಿಯಿಂದ ಈ ವಾಚನ ಪ್ರವಚನ ಕಾರ್ಯಕ್ರಮ ಇದು ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವು ಭಾಗಿಗಳಾಗಬೇಕು ಅಂತ ಕೇಳ್ತಾ ತಮಗೆ ಹಾರ್ದಿಕವಾದ ಸ್ವಾಗತವನ್ನು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿಯ ಮುಖಾಂತರ ನಾವು ನೀಡುತ್ತಾ ಇದೀಗ ನಮ್ಮ ಭಗವದ್ಗೀತೆಯ 4ನೇ ಅಧ್ಯಾಯದ ಪಾರಾಯಣವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. 18 ಅಧ್ಯಾಯದ 700 ಶ್ಲೋಕಗಳ ಪಠನೆಯನ್ನು ಕೂಡ ಆಯಾ ಕಾಲಕ್ಕೆ ಇಲ್ಲಿ ನಡೆಸಿಕೊಡಲಾಗುತ್ತೆ. ಇದನ್ನು ಅನುಸರಿಸಿ ತಾವು ಕೂಡ ವಾಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದೀಗ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ ಗುರು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸಮಾಶ್ರಯೇತ್
ಗುರುಂ ಭಕ್ತ್ಯಾ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದಪಂಕಜೇ. ಗುರೋ ಶ್ರೀಪಾದಪಂಕಜೇ. ಸಮಸ್ತ ಜಗದೊಡೆಯನಾದ ಶ್ರೀನಿವಾಸನನ್ನ ಪ್ರಾರ್ಥನೆ ಮಾಡೋಣ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇರತನಯಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೇ ನಿಶಂ. ಶ್ರೀನಿವಾಸಂ ಭಜೇ ನಿಶಂ. ನಮ್ಮ ಮನಸ್ಸಿನಲ್ಲಿ ನಮಗೆ ಬೇಕಾದ ಕಾಮನೆಗಳನ್ನು ಬಯಸ್ತಾ ಸಂಕಲ್ಪವನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಭಗವತಾ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಕೃಪಾಬಲೇನ ಜಗದ್ಗುರೋಃ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಚ ಅನುಗ್ರಹೇಣ ಚ ಅಸ್ಮಾಕಂ ಸರ್ವೇಷಾಂ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಸಮಸ್ತಾನಾಂ ಆಧಿವ್ಯಾಧೀನಾಂ ಆದಿವ್ಯಾಧೀನಾಂ ನಿವಾರಣಾರ್ಥಂ ನಿವಾರಣಾರ್ಥಂ ಸರ್ವಯಜ್ಞ ಫಲಸಿದ್ಧ್ಯರ್ಥಂ ಸರ್ವಯಜ್ಞ ಫಲಸಿದ್ಧ್ಯರ್ಥಂ ಸರ್ವಾಸಾಂ ಸಂಪದಾಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ವೃದ್ಧಿದ್ವಾರಾ ಪರೀಕ್ಷಾಸು ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಅಧಿಕಾರಿಣಾಂ ಸ್ವಸ್ವವಿಧಿ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಶ್ರೀಮದ್ಭಗವದ್ಗೀತಾಯಾಃ ಚತುರ್ಥ ಅಧ್ಯಾಯಾಂತರ್ಗತ ಚತುರ್ಥಾಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣಂ ಪ್ರವಚನ ಶ್ರವಣಂಚ ಪ್ರವಚನಂ ಶ್ರವಣಂ ಚ ಕರಿಷ್ಯಾಮಹೇ. ಕರಿಷ್ಯಾಮಹೇ. ಶ್ರೀಕೃಷ್ಣನನ್ನ ಪ್ರಾರ್ಥನೆ ಮಾಡೋಣ. ಗೋವೃಂದಾವನಗಂ ಗೋವೃಂದಾವನಗಂ ವೃಂದಾಗಮನಂ ವೃಂದಾಗಮನಂ ಗೋಕುಲಾಧಿಪಂ ಗೋಕುಲಾಧಿಪಂ ಉರುಗಾಯಂ ಉರುಗಾಯಂ ಜಗನ್ಮೋಹಂ ಜಗನ್ಮೋಹಂ ಶ್ರೀನಿವಾಸಂ ಭಜೇ ನಿಶಂ. ಶ್ರೀನಿವಾಸಂ ಭಜೇ ನಿಶಂ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೆ ಜಸಾ. ವೇದವ್ಯಾಸರನ್ನ ನಮನ ಮಾಡ್ತಾ ಇದ್ದೇವೆ. ವೇದವ್ಯಾಸ ಗುಣಾಭಾಸ ವೇದವ್ಯಾಸ ಗುಣಾಭಾಸ ವಿದ್ಯಾಧೀಶ ಸತಾಂಬಶ ವಿದ್ಯಾಧೀಶ ಸತಾಂಬಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಅಥ
अथ श्रीमद्भगवद्गीतायाः श्रीमद्भगवद्गीतायाः उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे ज्ञानयोगो नाम ज्ञानयोगो नाम चतुर्थोऽध्यायः। चतुर्थोऽध्यायः। श्रीभगवान् उवाच श्रीभगवानुवाच इमं विवस्वते योगम् इमं विवस्वते योगम् प्रोक्तवानहमव्ययम् प्रोक्तवानहमव्ययम् विवस्वान्मनवे प्राह विवस्वान्मनवे प्राह मनुरिक्ष्वाकवे ब्रवीत् मनुरिक्ष्वाकवे ब्रवीत् एवं परम्परा प्राप्तम् एवं परम्परा प्राप्तम् इमं राजर्षयो विदुः इमं राजर्षयो विदुः सकाले नेह महता सकाले नेह महता योगो नष्टः परन्तप योगो नष्टः परन्तप स एवायं मया तेद्य स एवायं मया तेद्य योगः प्रोक्तः पुरातनः योगः प्रोक्तः पुरातनः भक्तोऽसि मे सखा चेति भक्तोऽसि मे सखा चेति रहस्यं ह्येतदुत्तमम् रहस्यं ह्येतदुत्तमम् अर्जुन उवाच अर्जुन उवाच अपरं भवतो जन्म अपरं भवतो जन्म परं जन्म विवस्वतः परं जन्म विवस्वतः कथमेतद्विजानीयाम् कथमेतद्विजानीयाम् त्वमादौ प्रोक्तवानिति त्वमादौ प्रोक्तवानिति श्रीभगवान् उवाच श्रीभगवानुवाच बहूनि मे व्यतीतानि बहूनि मे व्यतीतानि जन्मानि तव चार्जुन जन्मानि तव चार्जुन तान्यहं वेद सर्वाणि तान्यहं वेद सर्वाणि न त्वं वेत्थ परन्तप न त्वं वेत्त परन्तप अजोऽपि सन्नव्ययात्मा अजोऽपि सन्नव्ययात्मा भूतानाम् ईश्वरोऽपि सन् भूतानाम् ईश्वरोऽपि सन् प्रकृतिं स्वाम् अधिष्ठाय प्रकृतिं स्वामधिष्ठाय सम्भवाम्यात्ममायया सम्भवाम्यात्ममायया यदा यदा हि धर्मस्य यदा यदा हि धर्मस्य ग्लानिर्भवति भारत ग्लानिर्भवति भारत अभ्युत्थानम् अधर्मस्य अभ्युत्थानमधर्मस्य तदात्मानं सृजाम्यहम् तदात्मानं सृजाम्यहम् परित्राणाय साधूनां परित्राणाय साधूनां विनाशाय च दुष्कृतां विनाशाय च दुष्कृतां धर्म संस्थापनार्थाय धर्म संस्थापनार्थाय संभवामि युगे युगे संभवामि युगे युगे जन्म कर्म च मे दिव्यम् जन्म कर्म च मे दिव्यम् एवं यो वेत्ति तत्त्वतः एवं यो वेत्ति तत्त्वतः त्यक्त्वा देहं पुनर्जन्म त्यक्त्वा देहं पुनर्जन्म नैति मामेति सोऽर्जुन नैति मामेति सोऽर्जुन वीतरागभयक्रोधाः वीतरागभयक्रोधाः मन्मया माम् उपाश्रिताः मन्मया मामुपाश्रिताः बहवो ज्ञानतपसा बहवो ज्ञानतपसा पूता मद्भावमागताः पूता मद्भावमागताः ये यथा मां प्रपद्यन्ते ये यथा मां प्रपद्यन्ते तांस्तथैव भजाम्यहम् तांस्तथैव भजाम्यहम् मम वर्त्मानुवर्तन्ते मम वर्त्मानुवर्तन्ते मनुष्याः पार्थ सर्वशः मनुष्याः पार्थ सर्वशः
काङ्क्षन्तः कर्मणां सिद्धिं काङ्क्षन्तः कर्मणां सिद्धिं यजन्त इह देवताः यजन्त इह देवताः क्षिप्रं हि मानुषे लोके क्षिप्रं हि मानुषे लोके सिद्धिर्भवति कर्मजा सिद्धिर्भवति कर्मजा चातुर्वर्ण्यं मया सृष्टं चातुर्वर्णं मया सृष्टं गुणकर्मविभागशः गुणकर्म विभागशः तस्य कर्तारमपि मां तस्य कर्तारमपि मां विद्यकर्तारमव्ययम् विद्यकर्तारमव्ययम् न मां कर्माणि लिम्पन्ति न मां कर्माणि लिम्पन्ति न मे कर्मफले स्पृहा न मे कर्मफले स्पृहा इति मां योऽभिजानाति इति मां योऽभिजानाति कर्मभिर्न स बध्यते कर्मभिर्न स बध्यते एवं ज्ञात्वा कृतं कर्म एवं ज्ञात्वा कृतं कर्म पूर्वैरपि मुमुक्षुभिः पूर्वैरपि मुमुक्षुभिः कुरु कर्मैव तस्मात् त्वं कुरु कर्मैव तस्मात् त्वं पूर्वैः पूर्वतरं कृतं पूर्वै पूर्वतरं कृतं किं कर्म किमकर्मेति किं कर्मेति कवयोऽप्यत्र मोहिताः कवयोऽप्यत्र मोहिताः तत्ते कर्म प्रवक्ष्यामि तत्ते कर्म प्रवक्ष्यामि यज्ञात्वा मोक्ष्यसे अशुभात् यज्ञात्वा मोक्षसे शुभात् कर्मणो ह्यपि बोद्धव्यम् कर्मणो ह्यपि बोद्धव्यम् बोद्धव्यं च विकर्मणः बोद्धव्यं च विकर्मणः अकर्मणश्च बोद्धव्यम् अकर्मणश्च बोद्धव्यम् गहना कर्मणो गतिः गहना कर्मणो गतिः कर्मण्यकर्म यः पश्येत् कर्मण्यकर्म यः पश्येत् अकर्मणि च कर्म यः अकर्मणि च कर्म यः स बुद्धिमान् मनुष्येषु सबुद्धिमान् मनुष्येषु स युक्तः कृत्स्नकर्मकृत् सयुक्तः कृत्स्नकर्मकृत् यस्य सर्वे समारम्भा यस्य सर्वे समारम्भाः कामसङ्कल्पवर्जिताः कामसङ्कल्पवर्जिताः ज्ञानाग्निदग्धकर्माणम् ज्ञानाग्निदग्धकर्माणम् तमाहुः पण्डितं बुधा तमाहुः पण्डितं बुधाः त्यक्त्वा कर्मफलासङ्गम् त्यक्त्वा कर्मफलासङ्गम् नित्यतृप्तो निराश्रयः नित्यतृप्तो निराश्रयः कर्मण्यभिप्रवृत्तोऽपि कर्मण्यभिप्रवृत्तोऽपि नैव किञ्चित् करोति सः नैव किञ्चित् करोति सः निराशीर्यत चित्तात्मा निराशीर्यतचित्तात्मा त्यक्तसर्वपरिग्रहः त्यक्तसर्वपरिग्रहः शारीरं केवलं कर्म शारीरं केवलं कर्म कुर्वन् आप्नोति किल्बिषम् कुर्वन्नाप्नोति किल्बिषम् यदृच्छालाभसन्तुष्टो यदृच्छालाभसन्तुष्टो द्वन्द्वातीतो विमत्सरः द्वन्द्वातीतो विमत्सरः समसिद्धावसिद्धौ च समसिद्धावसिद्धौ च कृत्वापि न निबध्यते कृत्वापि न निबध्यते गतसङ्गस्य मुक्तस्य गतसङ्गस्य मुक्तस्य ज्ञानावस्थितचेतसः ज्ञानावस्थितचेतसः यज्ञायाचरतः कर्म यज्ञायाचरतः कर्म समग्रं प्रविलीयते समग्रं प्रविलीयते
ಬ್ರಹ್ಮಾರ್ಪಣಂ ಬ್ರಹ್ಮಾವಿ ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ ಬ್ರಹ್ಮಕರ್ಮ ಸಮಾಧಿನಾ ದೈವಮೇವಾಪರೇ ಯಜ್ಞಂ ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ ಯಜ್ಞೇನೈವೋಪಜುಹ್ವತಿ ಶ್ರೋತ್ರಾದೀನಿ ಇಂದ್ರಿಯಾಣಿ ಅನ್ಯೇ ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನ್ ಅನ್ಯಃ ಶಬ್ದಾದೀನ್ ವಿಷಯಾನನ್ಯಃ ಇಂದ್ರಿಯಾಗ್ನಿಷು ಜುಹ್ವತಿ ಇಂದ್ರಿಯಾಗ್ನಿಷು ಜುಹ್ವತಿ ಸರ್ವಾಣೀಂದ್ರಿಯಕರ್ಮಾಣಿ ಸರ್ವಾಣೀಂದ್ರಿಯಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ ಪ್ರಾಣಕರ್ಮಾಣಿ ಚಾಪರೇ ಆತ್ಮಸಂಯಮಯೋಗಾಗ್ನೌ ಆತ್ಮಸಂಯಮಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೆ ಜುಹ್ವತಿ ಜ್ಞಾನದೀಪಿತೆ ದ್ರವ್ಯಯಜ್ಞಾಸ್ತಪೋ ಯಜ್ಞಾಃ ದ್ರವ್ಯಯಜ್ಞಾಸ್ತಪೋ ಯಜ್ಞಾಃ ಯೋಗಯಜ್ಞಾಸ್ತಥಾ ಪರೇ ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಶಂಸಿತವ್ರತಾಃ ಯತಯಃ ಶಂಸಿತೌ ವ್ರತಾಃ ಅಪಾನೇ ಜುಹ್ವತಿ ಪ್ರಾಣಂ ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಾಯಾಮಪರಾಯಣ ಪ್ರಾಣಾಯಾಮಪರಾಯಣ ಅಪರೇ ನಿಯತಾಹಾರಾಃ ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಷು ಜುಹ್ವತಿ ಪ್ರಾಣಾನ್ ಪ್ರಾಣೇಷು ಜುಹ್ವತಿ ಸರ್ವೇಪ್ಯೇತೆ ಯಜ್ಞವಿದಃ ಸರ್ವೇಪ್ಯೇತೆ ಯಜ್ಞವಿದಃ ಯಜ್ಞಕ್ಷಪಿತಕಲ್ಮಷಾಃ ಯಜ್ಞಕ್ಷಪಿತಕಲ್ಮಷಾಃ ಯಜ್ಞಶಿಷ್ಟಾಮೃತಭುಜೋ ಯಜ್ಞಶಿಷ್ಟಾಮೃತಭುಜೋ ಯಾಂತಿ ಬ್ರಹ್ಮ ಸನಾತನಂ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತ್ಯಯಜ್ಞಸ್ಯ ನಾಯಂ ಲೋಕೋಸ್ತಯಜ್ಞಸ್ಯ ಕುತೋನ್ಯಃ ಕುರು ಸತ್ತಮ ಕುತೋನ್ಯಃ ಕುರು ಸತ್ತಮ ಏವಂ ಬಹುವಿಧಾ ಯಜ್ಞಾಃ ಏವಂ ಬಹುವಿಧಾ ಯಜ್ಞಾಃ ವಿತತಾ ಬ್ರಹ್ಮಣೋ ಮುಖೇ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಕರ್ಮಜಾನ್ ವಿಧಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷ್ಯಸೆ ಏವಂ ಜ್ಞಾತ್ವಾ ವಿಮೋಕ್ಷಸೆ ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾತ್ ಜ್ಞಾನಯಜ್ಞಃ ಪರಂತಪ ಜ್ಞಾನಯಜ್ಞಃ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಜ್ಞಾನೇ ಪರಿಸಮಾಪ್ಯತೆ ತದ್ವಿದ್ಧಿ ಪ್ರಣಿಪಾತೇನ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷ್ಯಂತಿ ತೇ ಜ್ಞಾನಂ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಜ್ಞಾನಿನಸ್ತತ್ವದರ್ಶಿನಃ ಯಜ್ಞಾತ್ವಾ ನ ಪುನರ್ಮೋಹಂ ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ಯೇನ ಭೂತಾನ್ಯಶೇಷೇಣ
द्रक्ष्यस्यात्मन्यथो मयि द्रक्ष्यस्यात्मन्यथो मयि अपि चेदसि पापेभ्यः अपि चेदसि पापेभ्यः सर्वेभ्यः पापकृत्तमः सर्वेभ्यः पापकृत्तमः सर्वं ज्ञानप्लवेनैव सर्वं ज्ञानप्लवेनैव वृजिनं सन्तरिष्यसि वृजिनं सन्तरिष्यसि यथेधांसि समिद्धोऽग्निः यथेधांसि समिद्धोऽग्निः भस्मसात् कुरुतेऽर्जुन भस्मसात् कुरुतेऽर्जुन ज्ञानाग्निः सर्वकर्माणि ज्ञानाग्निः सर्वकर्माणि भस्मसात् कुरुते तथा भस्मसात् कुरुते तथा न हि ज्ञानेन सदृशम् न हि ज्ञानेन सदृशम् पवित्रमिह विद्यते पवित्रमिह विद्यते तत्स्वयं योगसंसिद्धः तत्स्वयं योगसंसिद्धः कालेनात्मनि विन्दति कालेनात्मनि विन्दते श्रद्धावान् लभते ज्ञानम् श्रद्धावान् लभते ज्ञानम् मत्परः संयतेन्द्रियः मत्परः संयतेन्द्रियः ज्ञानं लब्ध्वा परां शान्तिम् ज्ञानं लब्ध्वा परां शान्तिम् अचिरेणाधिगच्छति अचिरेणाधिगच्छति अग्नश्च अग्नश्च अश्रद्धदानश्च अश्रद्धदानश्च संशयात्मा विनश्यति संशयात्मा विनश्यति नायं लोकोऽस्ति नायं लोकोऽस्ति न परो न परो न सुखं संशयात्मनः न सुखं संशयात्मनः योगसन्न्यस्तकर्माणम् योगसन्न्यस्तकर्माणां ज्ञानसञ्छिन्नसंशयम् ज्ञानसञ्छिन्नसंशयम् आत्मवन्तं न कर्माणि आत्मवन्तं न कर्माणि निबध्नन्ति धनञ्जय निबध्नन्ति धनञ्जय तस्मादज्ञानसम्भूतम् तस्मादज्ञानसम्भूतं हृस्थं ज्ञानासीनात्मनः हृत्सं ज्ञानासीनात्मनः चित्त्वैनं संशयं योगम् चित्वैनं संशयं योगम् आतिष्ठोत्तिष्ठ भारत आतिष्ठोत्तिष्ठ भारत ಶ್ರೀ ಗುರುಭ್ಯೋ ನಮಃ ಹರಿ ಓಂ. ತಿರುಮಲ ತಿರುಪತಿ ದೇವಸ್ಥಾನದ ಕನ್ನಡ ಭಕ್ತಿ ವಾಹಿನಿಯ ಗೀತಾರ್ಥ ಚಿಂತನೆಯ ಕಾರ್ಯಕ್ರಮದಲ್ಲಿ ನೀವು ಎಲ್ಲರೂ ಭಾಗವಹಿಸಿದ್ದೇವೆ. ಗೀತಾರ್ಥ ಚಿಂತನೆಯನ್ನು ನಡೆಸೋಣ. ಹಿಂದೆ ಅನೇಕ ಜನರು ಬೇರೆ ಬೇರೆ ಆಸೆಗಳನ್ನು ಪೂರೈಸಿಕೊಳ್ಳುವುದಕ್ಕೋಸ್ಕರ ಬೇರೆ ಬೇರೆ ದೇವತೆಗಳನ್ನು ಆರಾಧನೆ ಮಾಡ್ತಾರೆ. ಆದರೆ ಯಾರೇ ಆಗಲಿ ಯಾವುದೇ ದೇವತೆಗಳನ್ನು ಆರಾಧನೆ ಮಾಡಿದರೂ ಅಲ್ಲಿ ನಿಂತು ಅವರ ಆರಾಧನೆಯನ್ನು ಸ್ವೀಕಾರ ಮಾಡೋದು ನಾನು, ಅಲ್ಲಿ ನಿಂತು ಅವರ ಆರಾಧನೆಗೆ ಸಿದ್ಧಿ ಕೊಡುವವನು, ಫಲ ಕೊಡುವವನು ನಾನು. ಆದ್ದರಿಂದ ಇವರೆಲ್ಲ ಒಂದು ರೀತಿಯಲ್ಲಿ ನನ್ನ ದಾರಿಗೆ ಬರ್ತಾ ಇದ್ದಾರೆ ಅಂತ ಕೃಷ್ಣ ತಿಳಿಸಿದ್ದಾನೆ. ಮಮ ವರ್ತ್ಮಾನೋ ವರ್ತಂತೆ. ಯಾಕೆ ಅವರೆಲ್ಲ ಬೇರೆ ಬೇರೆ ಆಕಾಂಕ್ಷೆಗಳನ್ನು ತುಂಬಿಕೊಂಡು ಬೇರೆ ಬೇರೆ ದೇವತೆಗಳ ಆರಾಧನೆಯಲ್ಲಿ ತೊಡಗುತ್ತಾರೆ ಅಂತ ಪ್ರಶ್ನೆ ಬಂದಾಗ, ಬೇರೆ ಬೇರೆ ದೇವತೆಗಳು ಕ್ಷಿಪ್ರದಲ್ಲಿ ಪ್ರಸಾದವನ್ನು ಕೊಡ್ತಾರೆ. ಸೇವೆ ಮಾಡುವವರಿಗೆ ಕಾಯುವ ತಾಳ್ಮೆ ಇಲ್ಲ, ಅವರಿಗೆ ಬೇಗ ಫಲ ಸಿಗಬೇಕು ಅನ್ನುವ ಆಸೆ. ಬೇರೆ ಬೇರೆ ದೇವತೆಗಳು ಅವರನ್ನು ಆರಾಧನೆ ಮಾಡಿದಾಗ ಬೇಗ ಫಲ ಕೊಡ್ತಾರೆ. ಆದ್ದರಿಂದ ಫಲದ ತೀವ್ರವಾದ ಬಯಕೆ ಇರುವ ಸಾಧಕರು, ಅದರಲ್ಲಿ ಫಲಕ್ಕೆ ಕಾಯುವ ತಾಳ್ಮೆ ಇಲ್ಲದ ಜನರು ಬೇರೆ ಬೇರೆ ದೇವತೆಗಳನ್ನು ಆರಾಧನೆ ಮಾಡ್ತಾರೆ. ಇದು ಒಂದು ರೀತಿಯಿಂದ ಎಲ್ಲೆಲ್ಲಿಯೋ ಯಾರ್ಯಾರೋ ಮನುಷ್ಯರಲ್ಲಿ ದೀನರಾಗಿ ಪ್ರಾರ್ಥನೆ ಮಾಡಿಕೊಂಡು ಅತ್ಯಂತ ಹೇಯವಾದ ರೀತಿಯ ಬದುಕನ್ನು ನಡೆಸುವುದಕ್ಕಿಂತ ಬೇರೆ ಬೇರೆ ದೇವತಾ ಶಕ್ತಿಗಳನ್ನು ಆರಾಧನೆ ಮಾಡಿಕೊಂಡು ಫಲವನ್ನು ಪಡೆಯೋದು ಸ್ವಲ್ಪ ಉತ್ತಮವಾದ ದಾರಿ. ಅದರಲ್ಲೂ ಕೂಡ ಬೇರೆ ಬೇರೆ ದೇವತೆಗಳನ್ನು ಆರಾಧನೆ ಮಾಡಿ ಕೊನೆಯಲ್ಲಿ ಕೃಷ್ಣಾರ್ಪಣಮಸ್ತು ಅಂತ ಭಗವಂತನಿಗೆ ಅರ್ಪಣೆ ಮಾಡಿ ಕಾಲಕ್ರಮದಲ್ಲಿ ಒಂದಲ್ಲ ಒಂದು ಜನ್ಮದಲ್ಲಿ
ಭಗವಂತನ ಸರ್ವೋತ್ತಮತ್ವವನ್ನು ತಿಳಿದುಕೊಂಡು ಎಲ್ಲ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿ ಸರ್ವೋತ್ತಮನಾಗಿರುವವನು ಸಾಕ್ಷಾತ್ ವಿಷ್ಣು ಅನ್ನುವ ಚಿಂತನೆ ಮೂಡಿ ಅವರು ಸನ್ಮಾರ್ಗಕ್ಕೆ ಬರುವಂತಹ ಸಂದರ್ಭ ಇರ್ತದೆ ಅನ್ನುವುದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಈಗ ಎಲ್ಲರೂ ಒಂದೇ ರೀತಿ ಕರ್ಮಾಚರಣೆಯನ್ನು ಯಾಕೆ ಮಾಡೋದಿಲ್ಲ ಅಂತ ನಮಗೊಂದು ಸಹಜವಾಗಿ ಬರೋ ಪ್ರಶ್ನೆ. ಎಲ್ಲರೂ ಕೂಡ ಒಂದೇ ರೀತಿಯ ಕರ್ಮಾಚರಣೆಗಳನ್ನು ಯಾಕೆ ಮಾಡಲ್ಲ? ಕೆಲವರು ವಿಷ್ಣುವನ್ನೇ ಆರಾಧನೆ ಮಾಡ್ತಾರೆ, ಕೆಲವರು ಬೇರೆ ಬೇರೆ ದೇವತೆಗಳನ್ನು ಭೂತಗಳನ್ನು ಆರಾಧನೆ ಮಾಡ್ತಾರೆ. ಹೀಗೆ ಬಗೆ ಬಗೆಯ ಆರಾಧನೆಯ ಒಂದು ಪ್ರವೃತ್ತಿ ಕಾಣುತ್ತಲ್ಲ, ಇದು ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಭಗವಂತ ಉತ್ತರ ಕೊಡುವುದಕ್ಕೋಸ್ಕರ ಮುಂದಿನ ಶ್ಲೋಕವನ್ನು ಹೇಳ್ತಾ ಇದ್ದಾನೆ. ಭಗವಂತ ಬೇರೆ ಬೇರೆ ಜೀವರ ಸ್ವಭಾವಕ್ಕೆ ಅನುಗುಣವಾಗಿ ಪ್ರೇರಣೆ ಮಾಡ್ತಾನೆ. ಅವರವರ ಸ್ವಭಾವ ಹೇಗಿದೆಯೋ ಹಾಗೆ ಅವರನ್ನು ಪ್ರೇರಣೆ ಮಾಡ್ತಾನೆ. ಅವರವರು ತಮ್ಮ ತಮ್ಮ ಸ್ವಭಾವಕ್ಕನುಗುಣವಾದ ಕರ್ಮಾಚರಣೆಗಳಲ್ಲಿ ತೊಡಗುತ್ತಾರೆ. ಅವರ ಅನಾದಿಯಾದ ಮೂಲ ಸ್ವಭಾವ ಇದೆಯಲ್ಲ, ಅದು ಭಗವಂತನ ಅಧೀನ ಹೌದು. ಆದರೆ ಭಗವಂತ ಅದನ್ನು ಉತ್ಪತ್ತಿ ಮಾಡುವುದಲ್ಲ, ಅದನ್ನು ಸೃಷ್ಟಿ ಮಾಡುವುದಲ್ಲ. ಅದು ಅನಾದಿ ನಿತ್ಯವಾದ ಆ ವ್ಯಕ್ತಿಗಳಲ್ಲೇ ಇರತಕ್ಕ ಮೂಲಭೂತವಾದ ಸ್ವಭಾವಗಳು. ಆ ಮೂಲಭೂತವಾದ ಸ್ವಭಾವಗಳೇನಿದೆ ಅದಕ್ಕೆ ಅನುಗುಣವಾಗಿ ಭಗವಂತ ಪ್ರೇರಣೆ ಮಾಡ್ತಾನೆ, ಬಗೆ ಬಗೆಯ ಸಾಧನೆಗಳನ್ನು ಮಾಡಿಸ್ತಾನೆ, ಬಗೆ ಬಗೆಯ ಫಲವನ್ನು ಕೊಡ್ತಾನೆ ಅನ್ನುವ ಅಂಶವನ್ನು ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಮವ್ಯಯಂ. ಈ ಶ್ಲೋಕ ಅನೇಕ ಜನರಿಗೆ, ಗೀತೆಯನ್ನು ನಂಬುವವರಿಗೂ ಗೊಂದಲಗಳನ್ನು ಸೃಷ್ಟಿ ಮಾಡಿರುವಂಥ ಶ್ಲೋಕ, ನಂಬದೇ ಇದ್ದವರಿಗೂ ಗೀತೆಯನ್ನು ಹಳೆಯುವುದಕ್ಕೆ ಆಹಾರವಾದ ಶ್ಲೋಕ ಇದು. ಇಲ್ಲಿ ಏನಿದೆ ಅನ್ನುವ ತತ್ವವನ್ನು ನಾವು ತಿಳಿದುಕೊಳ್ಳುವ ಬದಲು ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಈ ಶ್ಲೋಕದ ಮೇಲೆ ಹೇರಿ ಈ ಶ್ಲೋಕವನ್ನು ನಾವೂ ತಪ್ಪಾಗಿ ತಿಳಿದು ಸಮಾಜಕ್ಕೂ ತಪ್ಪಾಗಿ ಅರ್ಥೈಸುವಂತೆ ಮಾಡಿ ನಾವು ಗೊಂದಲಗಳಿಗೆ ಒಳಗಾಗಿದ್ದೇವೆ, ಗೊಂದಲವನ್ನು ಉಂಟು ಮಾಡ್ತಾ ಇದ್ದೇವೆ. ಆದರೆ ಕೃಷ್ಣ ಈ ಶ್ಲೋಕದ ಮೂಲಕ ಏನು ನಿರೂಪಣೆ ಮಾಡ್ತಾ ಇದ್ದಾನೆ ಅದು ಅತ್ಯಂತ ಶುದ್ಧವಾದ ಪ್ರಮಾಣಬದ್ಧವಾದ ಮನೋವೈಜ್ಞಾನಿಕ ವಿಶ್ಲೇಷಣೆ, ಜೀವರ ಮೂಲ ಸ್ವಭಾವದ ವಿಶ್ಲೇಷಣೆ ಅನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಇಲ್ಲಿ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತ ಕೃಷ್ಣ ಪ್ರಯೋಗ ಮಾಡಿದ್ದಾನೆ. ಚಾತುರ್ವರ್ಣ್ಯಂ ಅಂದರೆ ಏನರ್ಥ? 4 ವರ್ಣಗಳ ಸಮುದಾಯ ಅಂತ ಅರ್ಥ. 4 ವರ್ಣಗಳ ಸಮುದಾಯವನ್ನು ನಾನೇ ಸೃಷ್ಟಿ ಮಾಡಿದ್ದೇನೆ ಹಾಗೆ ಅಂತ ತಿಳಿಸ್ತಾ ಇದ್ದಾನೆ. 4 ವರ್ಣಗಳ ಸಮುದಾಯವನ್ನು ನಾನೇ ಸೃಷ್ಟಿ ಮಾಡಿದ್ದೇನೆ. ಆದ್ದರಿಂದ ಇದೆಲ್ಲದಕ್ಕೂ ನಾನೇ ಕಾರಣ, ಈ ವ್ಯತ್ಯಾಸಗಳಿಗೆಲ್ಲ ನಾನೇ ಕಾರಣ ಅನ್ನುವುದನ್ನು ಕೃಷ್ಣ ತಿಳಿಸಿ ಹೇಳ್ತಾ ಇದ್ದಾನೆ. ಇಲ್ಲಿ ವರ್ಣ ಅನ್ನುವ ವ್ಯವಸ್ಥೆಯನ್ನು 4 ವರ್ಣದ ವ್ಯವಸ್ಥೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ವರ್ಣ ವ್ಯವಸ್ಥೆ ನಾನು ಸೃಷ್ಟಿ ಮಾಡಿದ್ದು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅನೇಕ ಜನರಿಗೆ ಆದ ಗೊಂದಲ ಏನು ಅಂದರೆ, ಈ ಜಾತಿ ವ್ಯವಸ್ಥೆ ವರ್ಣ ವ್ಯವಸ್ಥೆ ಎರಡನ್ನೂ ಕೂಡ ಬೆರೆಸಿಕೊಂಡು ಇಲ್ಲಿ ಕೃಷ್ಣ ಜಾತಿ ವ್ಯವಸ್ಥೆಯನ್ನು ಹೇಳ್ತಾ ಇದ್ದಾನೆ ಅಂತ ತಿಳಿದುಕೊಂಡು ಗೀತೆಯನ್ನು ಹಳೆಯುವವರಿಗೂ ಇದು ಆಹಾರವಾಗಿದೆ, ಗೀತೆಯನ್ನು ನಂಬಿದವರಿಗೂ ಗೊಂದಲಕ್ಕೆ ಕಾರಣವಾಗಿದೆ ಈ ಪದ್ಯ ಅನ್ನುವುದನ್ನು ಗಮನಿಸಬೇಕು. ಇಲ್ಲಿ ಕೃಷ್ಣ ವರ್ಣಗಳ ಸಮುದಾಯವನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ವರ್ಣ ಅಂದರೆ ಏನು? ವರ್ಣ ಅಂದರೆ ಜಾತಿ ವ್ಯವಸ್ಥೆ ಇಲ್ಲಿ ಹೇಳ್ತಾ ಇರೋದಲ್ಲ ಕೃಷ್ಣ, ಜೀವರ ಮೂಲ ಸ್ವಭಾವದಲ್ಲಿರತಕ್ಕ ವೈವಿಧ್ಯವನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ವರ್ಣ ಅಂದರೆ ಅದು ಮನಸ್ಸಿನ ಬಣ್ಣ, ಜೀವ ಸ್ವರೂಪದ ಬಣ್ಣ. ವರ್ಣ ಅನ್ನುವ ಶಬ್ದಕ್ಕೆ ಕನ್ನಡದಲ್ಲಿ ಬಣ್ಣ ಅಂತ ಅರ್ಥ. ನಾವು ಎಷ್ಟೋ ವ್ಯಕ್ತಿಗಳನ್ನು ಒಮ್ಮೆ ನಂಬಿರ್ತೇವೆ, ಅವರು ಮೋಸ ಮಾಡಿದ ಮೇಲೆ ಅವರ ಬಣ್ಣ ಎಲ್ಲ ಬಯಲಾಯಿತು ಅಂತೇವೆ. ಅವರ ಬಣ್ಣ ಅಂದರೆ ಏನರ್ಥ? ದೇಹದ ಬಣ್ಣ ಅಂತ ಅರ್ಥ ಅಲ್ಲ, ಅವರ ಮನಸ್ಸಿನ ಬಣ್ಣ ಅಂತ ಅರ್ಥ. ಅದಕ್ಕೂ ಮೂಲವಾಗಿ ಅವರ ಸ್ವರೂಪದ ಬಣ್ಣ ಅಂತ ಅರ್ಥ. ಹೀಗೆ ಜೀವ ಸ್ವರೂಪದ ವರ್ಣ ವ್ಯವಸ್ಥೆಯನ್ನು ಈ ಪದ್ಯದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅನ್ನೋದನ್ನು ನಾವು ಗಮನಿಸಬೇಕು. ಆದ್ದರಿಂದ ಜಾತಿ ಪದ್ಧತಿ ಅದು ಜನ್ಮದಿಂದ ತಂದೆ ತಾಯಿಗಳಿಂದ ಬರತಕ್ಕಂಥದ್ದು.
ಬ್ರಾಹ್ಮಣ ತಂದೆಯಾಗಿದ್ದರೆ ಅವನ ಮಗ ಬ್ರಾಹ್ಮಣ ಅಂತ ಅನಿಸ್ಕೊಳ್ತಾನೆ. ಅನಂತರ ಕ್ಷತ್ರಿಯನಿಗೆ ಹುಟ್ಟಿದವನು ಕ್ಷತ್ರಿಯ ಅಂತ ಅನಿಸ್ಕೊಳ್ತಾನೆ. ವೈಶ್ಯನಿಗೆ ಹುಟ್ಟಿದವನು ವೈಶ್ಯ ಅಂತ ಅನಿಸ್ಕೊಳ್ತಾನೆ. ಶೂದ್ರನಿಗೆ ಹುಟ್ಟಿದವರು ಶೂದ್ರ ಅಂತ ಅನಿಸ್ಕೊಳ್ತಾರೆ. ಇದು ಜಾತಿ ಪದ್ಧತಿ, ಇದು ಬೇರೆ. ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ವರ್ಣ ವ್ಯವಸ್ಥೆ. ಜೀವನ ಮೂಲಭೂತವಾದ ವ್ಯಕ್ತಿತ್ವದಲ್ಲಿರುವ ವೈವಿಧ್ಯವನ್ನು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ ಅನ್ನುವುದನ್ನು ನಾವು ತಾಳ್ಮೆಯಿಂದ ಸಮಾಧಾನವಾಗಿ ಅರ್ಥ ಮಾಡಿಕೊಳ್ಬೇಕು. ಇದೇನಾಗಿದೆ ಅಂತಂದರೆ, ಇಲ್ಲಿ ಕೃಷ್ಣನ ಮಾತನ ಅಭಿಪ್ರಾಯ, ಒಂದು ವಿಚಾರ ಮಾಡಿದರೆ ನಮ್ಮ ಸಮಾಜ ಕಾಲೂರಿ ಸ್ಥಿರವಾಗಿ ನಿಲ್ಲಬೇಕಾಗಿದ್ದರೆ ಸಮಾಜಕ್ಕೆ 4 ಕಾಲುಗಳು ಬೇಕು. ಒಂದು ಶಿಕ್ಷಣ, ಒಂದು ರಕ್ಷಣೆ, ಒಂದು ಉತ್ಪಾದನೆ, ಒಂದು ಸೇವೆ. ಈ 4 ಸರಿಯಾಗಿದ್ದರೆ ಒಂದು ಸಮಾಜ ಗಟ್ಟಿಯಾಗಿ ನಿಂತ್ಕೊಂಡಿರುತ್ತೆ. ಶಿಕ್ಷಣ ಇಲ್ಲದೆ ಇರೋ ಸಮಾಜ ಅನಾಗರಿಕವಾಗತ್ತೆ. ರಕ್ಷಣೆ ಇಲ್ಲದೆ ಇರೋ ಸಮಾಜ ಅರಾಜಕವಾಗತ್ತೆ. ಉತ್ಪಾದನೆ ಇಲ್ಲದೆ ಇರೋ ಸಮಾಜ ದುರ್ಬಲವಾಗತ್ತೆ. ಸೇವೆ ಇಲ್ಲದ ಸಮಾಜ ಬದುಕೋದೇ ಇಲ್ಲ. ಆದ್ದರಿಂದ ನಮ್ಮ ಸಮಾಜ ಸುಸ್ಥಿರವಾಗಿರಬೇಕಾಗಿದ್ದರೆ ಉತ್ತಮವಾದ ಶಿಕ್ಷಣ ವ್ಯವಸ್ಥೆ, ಉತ್ತಮವಾದ ರಕ್ಷಣಾ ವ್ಯವಸ್ಥೆ, ಉತ್ತಮವಾದ ಉತ್ಪಾದನಾ ವ್ಯವಸ್ಥೆ, ಉತ್ತಮವಾದ ಸೇವಾ ವ್ಯವಸ್ಥೆ, ಇದಿಷ್ಟು ಇದ್ದರೆ ಮಾತ್ರ ಒಂದು ಸಮಾಜ ಸ್ಥಿರವಾಗಿ ನಿಲ್ಲಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಗಮನಿಸಬೇಕು. ಇಡೀ ಮನುಕುಲದಲ್ಲಿ ಜೀವರ ಸ್ವಭಾವದಲ್ಲಿರ್ತಕ್ಕಂಥದ್ದು 4 ವಿಧ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಕೆಲವರಿಗೆ ಅಧ್ಯಯನದಲ್ಲಿ ಆಸಕ್ತಿ, ಅಧ್ಯಯನ, ಅಧ್ಯಾಪನ, ಸಂಶೋಧನೆ ಇಂತಹ ಬೌದ್ಧಿಕ ಕ್ರಿಯೆಯಲ್ಲಿಯೇ ಆಸಕ್ತಿ ಹೆಚ್ಚು. ನಾವು ಕಾಲೇಜಿನಲ್ಲಿ ಓದುವ ಹುಡುಗರಲ್ಲಿ ಕಾಣ್ತೇವೆ. ಕೆಲವರಿಗೆ ಸೈನ್ಸ್ನಲ್ಲಿ ಆಸಕ್ತಿ, ಕೆಲವರಿಗೆ ವಿಜ್ಞಾನದಲ್ಲಿ ಆಸಕ್ತಿ, ಕೆಲವರಿಗೆ ಅರ್ಥಶಾಸ್ತ್ರದಲ್ಲಿ ಆಸಕ್ತಿ. ಹೀಗೆ ಒಬ್ಬೊಬ್ಬರ ಆಸಕ್ತಿಗಳು ಬೇರೆ ಬೇರೆ ತರಹ ಇರುತ್ತೆ. ಹಾಗೆ ಮನುಷ್ಯನ ಮೂಲ ಸ್ವಭಾವದಲ್ಲಿ ಇರೋದು 4 ಆಸಕ್ತಿ. ಒಂದು ಜ್ಞಾನದ ಆಸಕ್ತಿ, ಜ್ಞಾನ ಸಂಪಾದನೆ ಮಾಡಿಕೊಳ್ಬೇಕು, ಅದಕ್ಕೆ ಚೆನ್ನಾಗಿ ಅಧ್ಯಯನ ಮಾಡಬೇಕು, ಮತ್ತು ಅಧ್ಯಯನ ಮಾಡಿದ್ದನ್ನು ಸಮಾಜದ ಜೊತೆಯಲ್ಲಿ ಹಂಚಿಕೊಳ್ಳಬೇಕು. ಅನಂತರದಲ್ಲಿ ಅಧ್ಯಯನ, ಅಧ್ಯಾಪನ, ಸಂಶೋಧನೆ ಮಾಡೋದು, ಇಂತಹ ಬೌದ್ಧಿಕ ಕ್ರಿಯೆಯಲ್ಲಿಯೇ ಕೆಲವರಿಗೆ ಆಸಕ್ತಿ ಸ್ವಾಭಾವಿಕವಾಗಿರ್ತದೆ. ಇಂತಹ ಜ್ಞಾನ ಪರಂಪರೆಯನ್ನು ಉಳಿಸಿ ಬೆಳೆಸುವುದರಲ್ಲಿ ಆಸಕ್ತರಾದವರಿದ್ದಾರಲ್ಲ, ಇವರಿಂದ ಸಮಾಜ ಸುಶಿಕ್ಷಿತವಾಗಿ ಬೆಳೆಯುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಇನ್ನು ಅದಕ್ಕೆ ಇಂಥ ಮನೋಧರ್ಮದವರನ್ನು, ಅಂದರೆ ಜ್ಞಾನದಲ್ಲಿಯೇ ಆಸಕ್ತಿ ಉಳ್ಳಂತಹ ಒಂದು ವರ್ಗವನ್ನು, ಆ ಆಸಕ್ತಿ ಇರುವ ಸ್ವಭಾವದವರನ್ನು ಬ್ರಾಹ್ಮಣ ಅಂತ ಕೃಷ್ಣ ಹೇಳ್ತಾನೆ. ಬ್ರಾಹ್ಮಣ ಅಂದರೆ ಅರ್ಥ ಏನು? ಬ್ರಹ್ಮ ಪ್ಲಸ್ ಅಣ. ಬ್ರಹ್ಮ ಅಂತಂದರೆ ಉತ್ತಮವಾದ ಹಿರಿದಾದ ದಾರಿಯಲ್ಲಿ, ಅಣ ಅಂದರೆ ಸಾಗುವವರು. ಜ್ಞಾನ ಅನ್ನೋದು ಅತ್ಯಂತ ಶ್ರೇಷ್ಠವಾದ ಸಂಗತಿ ಅದು. ಹಾಗಾಗಿ ಜ್ಞಾನ ಸಂಪಾದನೆಯಲ್ಲಿ ಜ್ಞಾನವನ್ನು ಹಂಚೋದು, ಸಂಶೋಧನೆ ಮಾಡೋದು, ಇದು ಅತ್ಯಂತ ಉತ್ತಮವಾದ ಶ್ರೇಷ್ಠವಾದ ಕ್ರಿಯೆ. ಇದು ಇಂತಹ ಶ್ರೇಷ್ಠವಾದ ಜ್ಞಾನದ ಹಾದಿಯಲ್ಲಿ, ಮಾರ್ಗದಲ್ಲಿ ಸಾಗುವವರು ಅನ್ನೋದು ಬ್ರಾಹ್ಮಣ ಶಬ್ದದ ಅರ್ಥ. ಮತ್ತು ಕೆಲವರಿಗೆ ಯಾರಿಗಾದರೂ ತೊಂದರೆಯಾದಾಗ ಕೂಡಲೇ ರಕ್ಷಣೆಗೆ ಧಾವಿಸ್ತಾರೆ. ನಾವು ಸಮಾಜದಲ್ಲಿ ಗಮನಿಸ್ತೇವೆ. ಯಾರೋ ಒಬ್ಬರಿಗೆ ವಾಹನದಲ್ಲಿ ಹೋಗುವವರಿಗೆ ಅಪಘಾತ ಆದಾಗ ಎಲ್ಲರೂ ಧಾವಿಸಿ ಬರೋದಿಲ್ಲ. ಯಾರೋ ಕೆಲವರು ಮಾತ್ರ ಓಡಿ ಬಂದು ಅವರನ್ನು ರಕ್ಷಣೆ ಮಾಡ್ತಾರೆ. ಇಷ್ಟೆಲ್ಲ ಪ್ರವೃತ್ತಿ ಮಾಡ್ತಾರೆ. ಉಳಿದವರು ಅದನ್ನು ನೋಡಿಕೊಂಡು ಹಾಗೆ ಹೋಗ್ತಾರೆ. ಹೀಗೆ ಕೆಲವರಿಗೆ ತೊಂದರೆಗೆ ಒಳಗಾದವರನ್ನು ರಕ್ಷಣೆ ಮಾಡುವುದಕ್ಕೆ ಧಾವಿಸುವ ಸ್ವಭಾವದವರಿರ್ತಾರೆ. ಯಾರೂ ಸಮಾಜದಲ್ಲಿ ಅವರ ಕಣ್ಣೆದುರಿಗೆ ಕಷ್ಟಕ್ಕೊಳಗಾದರೆ, ಅನ್ಯಾಯಕ್ಕೊಳಗಾದರೆ ಅವರನ್ನು ರಕ್ಷಣೆ ಮಾಡೋಕ್ಕೆ ಧಾವಿಸಿ ಅನ್ಯಾಯ, ಅಧರ್ಮದ ವಿರುದ್ಧ, ವಂಚನೆಯ ವಿರುದ್ಧ ಹೋರಾಟ ಮಾಡ್ತಾರೆ. ಇಂತಹ ಮನೋಧರ್ಮ ಇದೆಯಲ್ಲ, ಇಂಥ ಮನೋಧರ್ಮ ಇರತಕ್ಕಂಥವರು, ಇಂಥ ಸ್ವಭಾವ ಇರತಕ್ಕಂಥವರನ್ನು ಕ್ಷತ್ರಿಯರು ಅಂತ ಕರೀತಾರೆ. ಕ್ಷತ್ರ ಅಂತಂದರೆ ಕ್ಷತಿಗೆ ಒಳಗಾದವರನ್ನು, ಅಂದರೆ ರಕ್ಷಣೆ ಮಾಡೋರು. ಯಾರಿಗೇ ತೊಂದರೆ ಆದಾಗ ಅವರನ್ನು ರಕ್ಷಣೆ ಮಾಡತಕ್ಕಂಥ ಮನೋಧರ್ಮ, ಅಂತಹ ಮನೋಧರ್ಮಕ್ಕೆ ಮೂಲವಾದದ್ದು ಆ ಜೀವರ ಸ್ವಭಾವ ಧರ್ಮ. ಅದಕ್ಕೆ ಕ್ಷತ್ರ ಅಂತ ಕರೀತಾ ಇದ್ದಾರೆ. ಇನ್ನು ಕೆಲವರಿಗೆ ತೋಟಗಾರಿಕೆ ಮಾಡುವುದರಲ್ಲಿ ಆಸಕ್ತಿ, ಅವರಿಗೆ ಪಶುಪಾಲನೆ, ವ್ಯಾಪಾರೋದ್ಯಮಗಳು ಇದರಲ್ಲಿ ಆಸಕ್ತಿ ಇರುತ್ತೆ. ಈ ವ್ಯಾಪಾರ ವಹಿವಾಟುಗಳನ್ನು ನಡೆಸೋದು, ತೋಟಗಳನ್ನು ಮಾಡೋದು, ಅನೇಕ ಮೊದಲಾದ ಪಶುಗಳನ್ನು ಪಾಲನೆ ಮಾಡೋದು, ಇಂತಹ ಆಸಕ್ತಿ ಇರುತ್ತಲ್ಲ, ಇಂಥ ಆಸಕ್ತಿ ಇರುವ ಜೀವರನ್ನು ವೈಶ್ಯ ಅಂತ ಕರೀತಾ ಇದ್ದಾರೆ. ವಿಶ್ ಅಂದರೆ ಪ್ರಜೆಗಳು ಅಂತ ಅರ್ಥ ಸಂಸ್ಕೃತದಲ್ಲಿ. ಆ ಪ್ರಜೆಗಳ ಒಂದು
ಸಮಾಜದ ಪ್ರಜೆಗಳನ್ನು ಒಳಗೊಂಡಿರುವ ಸಮಾಜದ ಏಳಿಗೆಗೆ ಶ್ರಮಿಸುವವರು. ಇವರು ಚೆನ್ನಾಗಿ ಅರ್ಥ ಸಂಪಾದನೆ ಮಾಡಿ ಸಮಾಜದ ಆರ್ಥಿಕ ವ್ಯವಸ್ಥೆ ಸುಭದ್ರಗೊಳಿಸುವ ಸ್ವಭಾವದವರು ಇವರು. ಹೀಗಾಗಿ ಅರ್ಥ ಸಂಪಾದನೆಯ ಮಾರ್ಗದಲ್ಲಿ ಅದು ಪಶುಸಂಗೋಪನೆ ಇರಬಹುದು, ತೋಟಗಾರಿಕೆ ಇರಬಹುದು, ಮತ್ತು ವ್ಯಾಪಾರ ಉದ್ಯಮಗಳಿರಬಹುದು, ಇದರಲ್ಲಿಯೇ ಸ್ವಾಭಾವಿಕವಾದ ಆಸಕ್ತಿ ಇರತಕ್ಕಂತಹ ಒಂದು ವರ್ಗ, ಅವರನ್ನು ವೈಶ್ಯ ಅಂತ ಆ ವ್ಯಕ್ತಿತ್ವಕ್ಕೆ ಕರಿತಾ ಇದ್ದಾರೆ. ಇದು ಒಂದು ಜಾತಿವಾಚಕ ಶಬ್ದ ಅಂತ ನಾವು ಭಾವಿಸಬಾರ್ದು. ಅವರ ವ್ಯಕ್ತಿತ್ವವನ್ನು ನಿರೂಪಿಸುವಂತಹ ಒಂದು ಶಬ್ದ ಇದು. ಹಾಗಾಗಿ ವೈಶ್ಯ ಅಂತ ಅವರಿಗೆ ಯಾಕೆ ಹೆಸರು ಅಂದರೆ, ವಿಶ್ ಅಂದರೆ ಸಂಸ್ಕೃತದಲ್ಲಿ ಪ್ರಜೆಗಳು ಅಂತ ಅರ್ಥ. ಪ್ರಜೆಗಳ ಅಂದರೆ ಪ್ರಜೆಗಳನ್ನು ಒಳಗೊಂಡ ಸಮಾಜದ ಆರ್ಥಿಕ ಅಭಿವೃದ್ಧಿಗೋಸ್ಕರವಾಗಿ ಶ್ರಮಿಸುವವರು, ಹಾಗೆ ಅಂತ ಅರ್ಥ. ಅನಂತರ ಇನ್ನು ಕೆಲವರು ಇರ್ತಾರೆ, ಅವರು ಸ್ವತಂತ್ರವಾಗಿ ಏನೂ ಮಾಡಲಿಕ್ಕಾಗೋದಿಲ್ಲ, ಆದರೆ ಜ್ಞಾನ ಸಂಪಾದನೆ ಮಾಡುವವರಿಗೂ ಅವರು ನೆರವಾಗ್ತಾರೆ, ಮತ್ತು ಹೋರಾಟ ಮಾಡುವವರಿಗೂ ಅವರು ನೆರವಾಗ್ತಾರೆ, ಮತ್ತು ಉದ್ಯಮಗಳಲ್ಲಿ ತೊಡಗುವವರಿಗೂ ನೆರವಾಗ್ತಾರೆ. ಹೀಗೆ ಮೂರೂ ವರ್ಗದವರಿಗೆ ಅವರವರ ಕರ್ತವ್ಯವನ್ನು ಅವರು ಮಾಡಲಿಕ್ಕೆ ನೆರವಾಗುವವರು ಏನಿದ್ದಾರೆ, ಆ ನೆರವಾಗುವುದೇ ಸ್ವಭಾವ ಧರ್ಮ, ಅಂದರೆ ಸರ್ವೀಸಿಂಗ್ ನೇಚರ್ ಅಂತ ಕರೆಯೋದು ಇದನ್ನು. ಆ ಸರ್ವೀಸಿಂಗ್ ನೇಚರ್ಗೆ ಶೂದ್ರ ಅಂತ ಕರೆಯೋದು ಶಾಸ್ತ್ರದಲ್ಲಿ. ಶೂದ್ರ ಅನ್ನೋ ಶಬ್ದದ ಅರ್ಥ ಏನು ಅಂದರೆ, ಶುಕ್ ದ್ರ ಎರಡೂ ಸೇರಿ ಶೂದ್ರ ಅಂತಾಗಿದೆ. ಅಂದರೆ ಅರ್ಥ ಏನು, ಇನ್ನೊಬ್ಬರ ಕಷ್ಟವನ್ನು ಕಂಡು ಕರಗುವವರು ಅಂತ ಅರ್ಥ, ಕರಗಿ ಅವರ ಸೇವೆಗೆ ನಿಲ್ಲುವವರು ಅಂತ ಅರ್ಥ. ಆದ್ದರಿಂದ ಶೂದ್ರ ಅನ್ನೋ ಶಬ್ದ ಜಾತಿವಾಚಕವಾಗಿ ನಿಂದಾವಾಚಕವಾದ ಶಬ್ದ ಅಲ್ಲ, ಅದು ಒಂದು ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವ ಶಬ್ದ. ಅದು ಶುಕ್ ಅಂದರೆ ಶೋಕ. ಇನ್ನು ಯಾರಾದರೂ ಶೋಕಕ್ಕೆ ಒಳಗಾಗಿದ್ದರೆ ಅವರನ್ನು ನೋಡಿ ಮನಸ್ಸು ಕರಗುವಂಥವರು, ಕರಗಿ ಅವರ ರಕ್ಷಣೆಗೆ ಅವರ ಸೇವೆಗೆ ನಿಲ್ಲುವವರು, ಶುಚಾ ದ್ರವತಿ, ಅವರ ಸೇವೆಗೋಸ್ಕರವಾಗಿ ಧಾವಿಸುವವರು. ಇಂತಹ ಸ್ವಭಾವ ಇರತಕ್ಕಂಥವರನ್ನು ಶೂದ್ರ ಅಂತ ಕೃಷ್ಣ ವರ್ಗೀಕರಣ ಮಾಡಿದ. ಹೀಗಾಗಿ ಈ 4 ವರ್ಗ ಅಂದರೆ ಶಿಕ್ಷಣ ಮತ್ತು ರಕ್ಷಣೆ ಮತ್ತು ಉತ್ಪಾದನೆ ಮತ್ತು ಸೇವೆ, ಸರ್ವೀಸ್, ಇದಿಷ್ಟು ಸರಿಯಾಗಿದ್ದರೆ ಒಂದು ಸಮಾಜ 4 ಕಾಲು ಊರಿ ಸ್ಥಿರವಾಗಿ ನಿಲ್ಲುತ್ತೆ ಅನ್ನೋದರ್ಥ. ಈ ಸ್ವಭಾವಕ್ಕೂ ನಾವು ಚಾಲ್ತಿಯಲ್ಲಿರುವಂತಹ ಜಾತಿ ವ್ಯವಸ್ಥೆಗೂ ಯಾವ ಸಂಬಂಧವೂ ಇಲ್ಲ ಅಂತ ಶಾಸ್ತ್ರಗಳು ಹೇಳುತ್ತೆ. ಭಾಗವತ ಒಂದು ಮಾತು ಹೇಳುತ್ತೆ, ಯಸ್ಯ ಲಕ್ಷಣಂ ಪ್ರೋಕ್ತಂ ಪುಂಸೋ ವರ್ಣಾದಿ ವ್ಯಂಜಕಂ ಯದ್ಯನ್ಯತ್ರಾಪಿ ದೃಶ್ಯೇತ ತತ್ತೇನ ಇವ ವಿನಿರ್ದೇಶೇತ್. ಮನುಷ್ಯ ಯಾವ ವರ್ಣದವರು ಅನ್ನೋದಕ್ಕೆ ಯಾವ ಲಕ್ಷಣ ಹೇಳಿದ್ದಾರೆ, ಆ ಲಕ್ಷಣ ಬೇರೆ ಜಾತಿಯಲ್ಲಿ ಕಂಡು ಬಂದರೆ ಅವರನ್ನು ಮೂಲತಃ ಆ ವರ್ಣದವರು ಅಂತಲೇ ಗುರುತಿಸಬೇಕು ಅಂತ ಭಾಗವತದಲ್ಲಿ ಇದು ವರ್ಣನೆ ಬರ್ತಾ ಇದೆ. ಅಂದರೆ ಜನ್ಮದಲ್ಲಿ ಬ್ರಾಹ್ಮಣನ ಮಗ ಬ್ರಾಹ್ಮಣ ಆಗಿರಬಹುದು, ಅದರ ಸ್ವಭಾವದಲ್ಲಿ ಬ್ರಾಹ್ಮಣನ ಮಗ ಶೂದ್ರ ಆಗಿರಬಹುದು, ಶೂದ್ರನ ಮಗ ಬ್ರಾಹ್ಮಣ ಆಗಿರಬಹುದು. ಹೊರಗಡೆಯ ದೇಹ ಬೇರೆ, ಒಳಗಿರುವ ಜೀವನ ವ್ಯಕ್ತಿತ್ವ ಸ್ವಭಾವಗಳು ಬೇರೆ ಇರ್ತದೆ ಅನ್ನುವುದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಮಧ್ವಾಚಾರ್ಯರು ಸರಿಯಾದ ಪ್ರಮಾಣಗಳನ್ನು ಕೊಟ್ಟು ಈ ಅದ್ಭುತವಾದ ವಿಶ್ಲೇಷಣೆಯನ್ನು ಜಗತ್ತಿಗೆ ತಿಳಿಸಿಕೊಡ್ತಾ ಇದ್ದಾರೆ ಗೀತಾ ವ್ಯಾಖ್ಯಾನದಲ್ಲಿ ಅನ್ನುವುದನ್ನು ಗಮನಿಸಬೇಕು. ಆದ್ದರಿಂದ ತಂದೆ ಬ್ರಾಹ್ಮಣ ಆಗಿರಬಹುದು, ಆದರೆ ಮಗ ಬ್ರಾಹ್ಮಣನಾಗಿ ಹುಟ್ಟಿರಬಹುದು, ಆದರೆ ಅವನ ಆಸಕ್ತಿ ಏನಿದೆ, ಅವನ ಆಸಕ್ತಿಗಳು, ಅವನ ಅಭಿರುಚಿಗಳು, ಅದನ್ನು ನೋಡಿ ಅವನು ಮೂಲತಃ ಯಾವ ವರ್ಣದವನು ಅಂತ ಗುರುತಿಸಬೇಕು ಅನ್ನುವುದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ಶರೀರದಲ್ಲಿ ಜಾತಿಯಲ್ಲಿ ಅವನು ಬ್ರಾಹ್ಮಣನಾಗಿ ಹುಟ್ಟಿರಬಹುದು, ಆದರೆ ಅವನ ಸ್ವಭಾವ, ಅವನ ಅಭಿರುಚಿಯಲ್ಲಿ ಅವನು ಮೂಲತಃ ಶೂದ್ರ ಸ್ವಭಾವದವನಾಗಿರಬಹುದು. ಜಾತಿಯಲ್ಲಿ ಅವನು ಶೂದ್ರನಾಗಿ ಹುಟ್ಟಿರಬಹುದು, ಆದರೆ ಅಧ್ಯಾತ್ಮದ ಜ್ಞಾನದಲ್ಲಿ ಅಪಾರವಾದ ಆಸಕ್ತಿ, ಭಕ್ತಿ ಇದೆಲ್ಲ ಅವನಲ್ಲಿ ಕಂಡು ಬಂದರೆ ಅವನು ಶೂದ್ರ ದೇಹದಲ್ಲಿರುವ ಬ್ರಾಹ್ಮಣ ವರ್ಣದ ಜೀವ ಅಂತ ಗುರುತಿಸಬೇಕು ಅನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಮಹಾಭಾರತ ಕೂಡ ಬಹಳ ಸುಂದರವಾದ ಒಂದು ಮಾತು ಹೇಳುತ್ತೆ, ನವೈ ಶೂದ್ರ ಭವೇತ್ ಶೂದ್ರ ಬ್ರಾಹ್ಮಣೋ ನಚ ಬ್ರಾಹ್ಮಣ. ಶೂದ್ರನೇ ಆಗಿರಬೇಕು ಅಂತಿಲ್ಲ, ಬ್ರಾಹ್ಮಣನೇ ಆಗಿರಬೇಕು ಅಂತಿಲ್ಲ ಅಂತ ಮಹಾಭಾರತ ಹೇಳ್ತಾ ಇದೆ. ಅಂದರೆ ಇದರ ಅರ್ಥ, ಜಾತಿಯಿಂದ ಶೂದ್ರನಾದವನು ಸ್ವರೂಪದಿಂದಲೂ ಶೂದ್ರನಾಗಿರಬೇಕು ಅಂತಿಲ್ಲ. ಸ್ವರೂಪದಲ್ಲಿ ಅವನು ಬ್ರಾಹ್ಮಣನೂ ಆಗಿರಬಹುದು, ಕ್ಷತ್ರಿಯನೂ ಆಗಿರಬಹುದು, ವೈಶ್ಯನೂ ಆಗಿರಬಹುದು. ಜನ್ಮದಲ್ಲಿ ಅವನು ಹುಟ್ಟಿನಲ್ಲಿ ಬ್ರಾಹ್ಮಣ ಆಗಿದ್ದರೂ ಕೂಡ ಅವನು ವರ್ಣದಲ್ಲಿ ಶೂದ್ರನಾಗಿರಬಹುದು, ಕ್ಷತ್ರಿಯ ಆಗಿರಬಹುದು, ವೈಶ್ಯ ಆಗಿರಬಹುದು. ಆದ್ದರಿಂದ ಶರೀರದಿಂದ ಹುಟ್ಟಿ ಬರುವ ಜಾತಿ ವ್ಯವಸ್ಥೆಯಿಂದ ಮೂಲತಃ ಇರತಕ್ಕ ವರ್ಣ ವ್ಯವಸ್ಥೆಯನ್ನು ತೀರ್ಮಾನ ಮಾಡಬಾರದು ಅನ್ನುವ ಎಚ್ಚರಿಕೆಯನ್ನು ಕೃಷ್ಣ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ. ಇನ್ನೂ ಒಂದು ಅಂಶವನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಏನಂತಂದರೆ, ಅನೇಕ ಬುದ್ಧಿಜೀವಿಗಳು
ಒಂದು ವಿಚಿತ್ರವಾದ ತಮ್ಮ ದಡ್ಡತನದ ಪ್ರಶ್ನೆಯನ್ನು ಮಾಡ್ತಾರೆ. ಕೃಷ್ಣ ಭಾರತದಲ್ಲಿ ಮಾತ್ರ ಯಾಕೆ ಚಾತುರ್ವರ್ಣ್ಯವನ್ನು ಸೃಷ್ಟಿ ಮಾಡಿದ್ದಾನೆ? ಬೇರೆ ಅಮೇರಿಕ ಮೊದಲಾದ ದೇಶಗಳಲ್ಲಿ ಯಾಕೆ ಚಾತುರ್ವರ್ಣ್ಯ ಸೃಷ್ಟಿ ಮಾಡಲಿಲ್ಲ? ಅಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಿಲ್ಲ, ಬರೀ ಭಾರತದಲ್ಲಿದೆ. ಕೃಷ್ಣ ಸೃಷ್ಟಿ ಮಾಡಿದ ಮೇಲೆ ಕೃಷ್ಣ ಭಾರತದಲ್ಲೇ ಯಾಕೆ ಸೃಷ್ಟಿ ಮಾಡ್ದ? ಬೇರೆ ಬೇರೆ ದೇಶಗಳಲ್ಲಿ ಇವ್ರನ್ನ ಯಾಕೆ ಸೃಷ್ಟಿ ಮಾಡಲಿಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ಇದು ಕೃಷ್ಣನ ಮಾತಿನ ಮರ್ಮ ಅರ್ಥ ಮಾಡಿಕೊಳ್ಳದೆ ಇರುವ ಅತ್ಯಂತ ದಡ್ಡತನದ ಪ್ರಶ್ನೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕೃಷ್ಣ ಹೇಳ್ತಾ ಇರೋದು ಭಾರತದಲ್ಲಿರುವ ವರ್ಣವ್ಯವಸ್ಥೆ ಅಲ್ಲ. ಇದು ಯಾರ್ಯಾರು ಮನುಷ್ಯರು ಅಂತಿದ್ದಾರೆ, ಸಮಗ್ರ ಪ್ರಪಂಚದಲ್ಲಿರುವ ಜೀವ ಸಮುದಾಯವನ್ನೆಲ್ಲ ದೃಷ್ಟಿಯಲ್ಲಿಟ್ಟುಕೊಂಡು ಈ ವರ್ಗೀಕರಣವನ್ನು ಕೃಷ್ಣ ಮಾಡ್ತಾ ಇದ್ದಾನೆ. ಜಾತಿ ವ್ಯವಸ್ಥೆ ಭಾರತದಲ್ಲಿ ಮಾತ್ರ ಇರೋದು, ಆದರೆ ಕೃಷ್ಣ ಹೇಳುವ ವರ್ಣ ವ್ಯವಸ್ಥೆ ಅದು ಸಮಗ್ರ ಪ್ರಪಂಚದ ಜೀವರ ಸ್ವಭಾವಕ್ಕೆ ಸಂಬಂಧಪಟ್ಟಂಥದ್ದು. ಈ ಅಂಶವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಯಾವುದೇ ವಿದೇಶದಲ್ಲಿ ಇರಬಹುದು, ಅವನು ಜ್ಞಾನದ ಆಸಕ್ತಿಯನ್ನು ತುಂಬಿಕೊಂಡಿದ್ದರೆ ಅವನ ಸ್ವರೂಪದಲ್ಲಿ ಅವನು ಬ್ರಾಹ್ಮಣ ಜೀವ ಆಗಿರಬಹುದು ಅನ್ನುವುದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಆದ್ದರಿಂದ ಸಮಗ್ರ ಪ್ರಪಂಚದಲ್ಲಿ ಅಡಕವಾಗಿರುವ ಎಲ್ಲ ಜೀವ ಸಮುದಾಯವನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ಅವರ ಮೂಲ ಸ್ವಭಾವದಲ್ಲಿರುವ 4 ವೈವಿಧ್ಯವನ್ನು ಕೃಷ್ಣ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಇನ್ನೇನು ಜಾತಿ ಪದ್ಧತಿ, ಅದಕ್ಕೆ ಸಂಬಂಧಪಟ್ಟ ಒಂದು ಧರ್ಮಾಚರಣೆಗಳ ವ್ಯವಸ್ಥೆ, ಇದು ಭಾರತದಲ್ಲಿ ಮಾತ್ರ ಇರತಕ್ಕಂಥದ್ದು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಜಾತಿ ವ್ಯವಸ್ಥೆಯನ್ನು, ವರ್ಣ ವ್ಯವಸ್ಥೆಯನ್ನು ಎರಡನ್ನೂ ಕಲಸು ಮೇಲೋಗರ ಮಾಡಿಕೊಂಡು ನಾವು ಗೊಂದಲಕ್ಕೊಳಗಾಗಬಾರದು. ಜಾತಿ ವ್ಯವಸ್ಥೆಯನ್ನು ಹುಟ್ಟಿನಿಂದಲೇ ಇಟ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ವರ್ಣ ವ್ಯವಸ್ಥೆ ಗುಣದಿಂದ, ಅವರ ಸ್ವಭಾವದ ಕ್ರಿಯೆಗಳಿಂದ, ಆ ಗುಣಕರ್ಮಗಳ ವಿಭಾಗಗಳಿಂದ ಅವರ ವರ್ಣ ವ್ಯವಸ್ಥೆ. ಆದರೆ ಅದನ್ನು ಇಟ್ಟುಕೊಂಡು ಜಾತಿ ವ್ಯವಸ್ಥೆ ಮಾಡಿದರೆ ದೊಡ್ಡ ಸಂಘರ್ಷ ಆಗತ್ತೆ. ಯಾಕೆಂದರೆ ಬ್ರಾಹ್ಮಣನಲ್ಲಿ ಇರಬೇಕಾದ ಯಾವ ಗುಣಗಳು ಅಂತ ಕೃಷ್ಣ ಮುಂದೆ ಹೇಳ್ತಾನೆ, ಅದನ್ನು ನಾವು ಇವತ್ತು ಬ್ರಾಹ್ಮಣನಲ್ಲಿ ಕಾಣದೇ ಇದ್ದಾಗ ಅವನನ್ನು ನಾವು ಬೇರೆ ವರ್ಗಕ್ಕೆ ಸೇರಿಸಿದರೆ, ಆ ಬ್ರಾಹ್ಮಣನಿಗೆ ಹೇಳಿದ ಧರ್ಮಾನುಷ್ಠಾನಗಳನ್ನು ಮಾಡಬೇಕಾದ್ರೆ ಅವನು ಯಾವುದು ಮಾಡಬೇಕು ಅನ್ನೋ ಅವ್ಯವಸ್ಥೆಗಳಾಗತ್ತೆ, ದೊಡ್ಡ ಸಂಘರ್ಷ ಆಗುತ್ತೆ. ಒಬ್ಬ ಬ್ರಾಹ್ಮಣನಲ್ಲಿ ಒಂದು ಕಾಲದಲ್ಲಿ ಒಂದು ಸಂದರ್ಭದಲ್ಲಿ ಅವನಲ್ಲಿ ಒಳ್ಳೆಯ ಗುಣಗಳು ಕಾಣಬಹುದು, ಇನ್ನೊಂದು ಸಂದರ್ಭದಲ್ಲಿ ಅವನು ಬೇರೆ ತರಹದ ದೋಷಗಳು ಅವನಲ್ಲಿ ಕಂಡಾಗ ಇವನು ಬ್ರಾಹ್ಮಣನಲ್ಲ ಅಂತ ಕನ್ಸಿಡರ್ ಮಾಡಿದ್ರೆ ಅವನ ಆಚಾರ ಪದ್ಧತಿಗೆ ಗತಿ ಏನಾಗತ್ತೆ? ಆದ್ದರಿಂದ ಹುಟ್ಟಿನಿಂದ ಬರುವ ಜಾತಿ ವ್ಯವಸ್ಥೆಯನ್ನು ಲೌಕಿಕವಾದ ಕರ್ಮಾನುಷ್ಠಾನಗಳಿಗೆ, ಅಂದರೆ ಧಾರ್ಮಿಕ ಕ್ರಿಯೆಗಳ ಅನುಷ್ಠಾನಕ್ಕೆ ಮಾತ್ರ ಅದು ಸೀಮಿತ. ಆದರೆ ಈ ಜಾತಿ ವ್ಯವಸ್ಥೆಯಿಂದಲೇ ಮೋಕ್ಷದ ತೀರ್ಮಾನ ಮಾಡಬಾರ್ದು ಅನ್ನೋ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮೋಕ್ಷಕ್ಕೆ ಬೇಕಾಗಿರತಕ್ಕಂಥದ್ದು ಜೀವನ ಸ್ವರೂಪದಲ್ಲಿರುವ ವರ್ಣ ವ್ಯವಸ್ಥೆ, ಅದು ಮೋಕ್ಷಕ್ಕೆ ಮುಖ್ಯವಾದ ಅರ್ಹತೆ ಇರತಕ್ಕಂಥದ್ದು. ಹೊರತು ಹುಟ್ಟಿನಿಂದ ಬರುವ ಜಾತಿ ವ್ಯವಸ್ಥೆ ಈ ಲೋಕದಲ್ಲಿ, ಈ ಭೂಮಿಯಲ್ಲಿ ನಾವು ಹುಟ್ಟಿದಾಗ ಯಾವ್ಯಾವ ರೀತಿಯ ಧರ್ಮಾನುಷ್ಠಾನಗಳನ್ನು ಮಾಡಿಕೊಳ್ಬೇಕು ಅನ್ನುವುದಕ್ಕೆ ಆಧಾರವಾದದ್ದು ಹುಟ್ಟಿನಿಂದ ಬರುವ ಜಾತಿ ವ್ಯವಸ್ಥೆ. ಆದರೆ ಮೋಕ್ಷ ಸಾಧನೆಗೆ, ಮೋಕ್ಷಕ್ಕೆ ಭಗವಂತ ನಿರೀಕ್ಷೆ ಮಾಡತಕ್ಕಂಥದ್ದು ಅವನ ಸ್ವರೂಪದ ವರ್ಣ ವ್ಯವಸ್ಥೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ತಾನು ಅನುಗ್ರಹ ಮಾಡ್ತಾನೆ. ಹೊರತು ಇಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿದರೆ ನಾವು ಏನು ಮಾಡಿದ್ರೂ ನಮಗೆ ದೇವರ ಅನುಗ್ರಹ ಮಾಡಿಬಿಡ್ತಾನೆ, ನಮಗೆ ಮೋಕ್ಷ ಸಿಕ್ಬಿಡುತ್ತೆ ಅಂತ ತಪ್ಪು ತಿಳ್ಕೊಳ್ಳೋದಾಗಲಿ, ನಾವು ಶೂದ್ರ ಹುಟ್ಟಿದ್ರೆ ನಮಗೆ ಮೋಕ್ಷವೇ ಇಲ್ಲ ಅಂತ ನಿರಾಶೆ ಆಗೋದಾಗಲಿ, ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ವಿಭಾಗ ಮೋಕ್ಷಕ್ಕೆ ಯೋಗ್ಯರಾದ ಜೀವರಾಶಿಗಳಲ್ಲೇ ಇರೋ ವಿಭಾಗ ಅನ್ನುವುದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅದನ್ನು ಆಚಾರ್ಯರು ನಮಗೆ ಬಹಳ ಸುಂದರವಾಗಿ ವಿವರಿಸ್ತಾ ಇದ್ದಾರೆ. ಭಾಗವತದಲ್ಲಿಯೇ ಒಂದು ಮಾತು ಬರುತ್ತೆ, ಏನು ಅಂತಂದರೆ, ವಿಪ್ರಾದ್ ವಿಷಡ್ಗುಣಯುತಾದ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ. ಹುಟ್ಟಿನಲ್ಲಿ ಬ್ರಾಹ್ಮಣ ಆಗಿರಬಹುದು, ಬ್ರಾಹ್ಮಣನಿಗಿರಬೇಕಾದಂತಹ ಗುಣಗಳೆಲ್ಲ ಅವನಲ್ಲಿ ಕಾಣ್ತಾ ಇರಬಹುದು. ಆದರೆ ಅವನು ಭಗವಂತನಿಗೆ ವಿಮುಖನಾಗಿದ್ದರೆ ಅವನಿಗಿಂತಲೂ ಕೂಡ ತನ್ನನ್ನು ಭಗವಂತನಲ್ಲಿ ಅರ್ಪಿಸಿಕೊಂಡಂತಹ ಹೊಲೆಯ ಬಹಳ ಶ್ರೇಷ್ಠನಾಗ್ತಾನೆ ಅನ್ನುವ ಮಾತನ್ನು ಭಾಗವತದಲ್ಲಿ ಪ್ರಹ್ಲಾದ ಹೇಳ್ತಾ ಇದ್ದಾರೆ. ಅವರು ಹುಟ್ಟಿನಲ್ಲಿ ಅಂತ್ಯಜರು ಅಂತ ಅನಿಸಿಕೊಂಡಿರ್ಬೋದು ಸಮಾಜದಲ್ಲಿ, ಆದರೆ ಅವರು ತಮ್ಮ ದೇಹ, ಇಂದ್ರಿಯ, ಬುದ್ಧಿ ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಿಕೊಂಡು ಭಗವಂತನ ಭಕ್ತನಾಗಿ ಬದುಕಿದ್ರೆ, ಹುಟ್ಟಿನಲ್ಲಿ ಬ್ರಾಹ್ಮಣನಾಗಿದ್ದರೂ ಭಗವಂತನ ಭಕ್ತನಾಗದೇ ಇದ್ದವರಿಗಿಂತ ಅವನು ಶ್ರೇಷ್ಠನಾಗ್ತಾನೆ ಅನ್ನುವ ಮಾತನ್ನು ಪ್ರಹ್ಲಾದ ಹೇಳ್ತಾನೆ. ಅದು ಭಾಗವತದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ. ಆದ್ದರಿಂದ ಇನ್ನೊಂದು ಮಾತು ಹೇಳ್ತಾರೆ, ಅಧಿಕಶ್ಚೇತ್ ಗುಣಶೂದ್ರೇ ಬ್ರಾಹ್ಮಣಾದಿಸ್ಸ ಉಚ್ಯತೆ ಬ್ರಾಹ್ಮಣೋಪಿ ಅಲ್ಪಗುಣಕಃ ಶೂದ್ರ ಏವೇತಿ ಕೀರ್ತಿತಃ. ಒಬ್ಬ ಹುಟ್ಟಿನಲ್ಲಿ ಶೂದ್ರನಾಗಿರಬಹುದು,
ಆದರೆ ಅವನಲ್ಲಿ ಒಳ್ಳೆ ಸದ್ಗುಣಗಳು ತುಂಬಿದರೆ ಅವನ ಸ್ವರೂಪದಲ್ಲಿ ಬ್ರಾಹ್ಮಣ ಅಂತ ನಾವು ಗುರುತಿಸಬೇಕು. ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿರಬಹುದು, ಆದರೆ ಅವನಲ್ಲಿ ಸದ್ಗುಣಗಳ ಸಂಖ್ಯೆ ಕಡಿಮೆ ಆಗಿದ್ದರೆ ಅವನ ಮೂಲ ಸ್ವಭಾವದಲ್ಲಿ ಶೂದ್ರನಾಗಿದ್ದಾನೆ ಅಂತ ನಾವು ಗ್ರಹಿಸಬೇಕು ಅನ್ನುವಂತಹ ದೊಡ್ಡ ಮಾತುಗಳನ್ನು ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ. ಯಸ್ತು ಶೂದ್ರ ದಮೇ ಸತ್ಯೆ ಧರ್ಮೇ ಚ ಸತತೋತ್ಥಿತಃ ತಂ ಬ್ರಾಹ್ಮಣಮಹಂ ಮನ್ಯೆ ವೃತ್ತೇನ ಹಿ ಭವೇದ್ ದ್ವಿಜಃ ಕಾರಣಂ ಹಿ ದ್ವಿಜತ್ವೇ ಚ ವೃತ್ತಮೇವ ನ ಸಂಶಯ ಅಂತ ಮಹಾಭಾರತ ಹೇಳ್ತಾ ಇದೆ. ಯಾವ ವ್ಯಕ್ತಿ ಅವನು ಹುಟ್ಟಿನಲ್ಲಿ ಶೂದ್ರನಾಗಿದ್ದರೂ ಕೂಡ ದಮ ಸತ್ಯ ಧರ್ಮ ಇದರಲ್ಲಿ ಅತ್ಯಂತ ನಿಷ್ಠಾವಂತನಾಗಿದ್ದರೆ ಅವನನ್ನು ಮೂಲ ಸ್ವರೂಪದಲ್ಲಿ ಅವನು ಬ್ರಾಹ್ಮಣ ಅಂತ ನಾನು ಭಾವಿಸ್ತೇನೆ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ವೃತ್ತೇನ ಹಿ ಭವೇ ದ್ವಿಜಃ, ಬರೀ ಹುಟ್ಟಿನಿಂದಲೇ ಬ್ರಾಹ್ಮಣ್ಯವನ್ನು ಪಡೆಯೋದಲ್ಲ, ಶುದ್ಧ ಚಾರಿತ್ರ್ಯದಿಂದ ಬ್ರಾಹ್ಮಣ್ಯವನ್ನು ಪಡೆಯೋದು. ಆದ್ದರಿಂದ ಅವನು ಜಾತಿಯಲ್ಲಿ ಶೂದ್ರನಾಗಿ ಹುಟ್ಟಿದ್ದರೂ ಕೂಡ ಅಧ್ಯಾತ್ಮದಲ್ಲಿ ಆಸಕ್ತಿ ಇದ್ದು ದೇವರಲ್ಲಿ ಭಕ್ತಿ ಇದ್ದು ತನ್ನನ್ನು ಎಲ್ಲವನ್ನೂ ದೇವರಲ್ಲಿ ಅರ್ಪಿಸಿಕೊಳ್ಳುವಂತಹ ವ್ಯಕ್ತಿತ್ವ ಇದ್ದರೆ, ದಮ ಸತ್ಯ ಧರ್ಮದಲ್ಲಿ ಅವನು ನಿರಂತರವಾದ ನಿಷ್ಠೆಯನ್ನು ಹೊಂದಿದ್ರೆ ಶುದ್ಧ ಚಾರಿತ್ರ್ಯವೇ ಬ್ರಾಹ್ಮಣ್ಯ ಅಂತಂದರೆ ಅನ್ನುವ ಮಾತನ್ನು ಮಹಾಭಾರತದಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲ ಶಾಸ್ತ್ರದ ಮಾತುಗಳನ್ನು ನಾವು ತಿಳ್ಕೊಂಡು ಈ ಎಚ್ಚರಿಕೆಯನ್ನು ತಿಳ್ಕೊಳ್ಬೇಕು. ಇನ್ನೊಂದು ರೀತಿಯಿಂದ ಇದನ್ನು ವಿವರಿಸೋದಾದರೆ, ಒಬ್ಬ ತಂದೆಗೆ 4 ಜನ ಮಕ್ಕಳು. ಹಿರಿಯ ಮಗ ಪಾಠ ಪ್ರವಚನ ಮಾಡಿಕೊಂಡಿದ್ದಾನೆ, ಅವನನ್ನು ಬ್ರಾಹ್ಮಣ ಅಂತ ಗೀತೆ ಗುರುತಿಸುತ್ತೆ. ಎರಡನೆಯವನು ಇಡೀ ಸಂಸಾರದ ಹೊಣೆಯನ್ನು ಹೊತ್ತುಕೊಂಡು ಮನೆಯವರನ್ನು ರಕ್ಷಣೆ ಮಾಡ್ತಾ ಇರ್ತಾನೆ, ಅವನನ್ನು ಕ್ಷತ್ರಿಯ ಅಂತ ನಾವು ತಿಳ್ಕೊಳ್ಬಹುದು. ಮೂರನೆಯವನು ನಮ್ಮ ತೋಟವನ್ನೆಲ್ಲ ನೋಡಿಕೊಂಡು ಅವನು ಅದನ್ನು ಗೋರಕ್ಷಣೆ ತೋಟವನ್ನು ರಕ್ಷಣೆ ಮಾಡು ಇದನ್ನೆಲ್ಲ ಮಾಡ್ತಾ ಇರ್ತಾನೆ, ಅವನನ್ನು ವೈಶ್ಯ ಅಂತ ಕೃಷ್ಣ ಗುರುತಿಸ್ತಾನೆ. ಕೊನೆಯವನು ಆ 3 ಜನ ಅಣ್ಣಂದಿರ ಕೆಲಸ ಕಾರ್ಯಗಳಲ್ಲಿ ಸಹಕಾರ ಕೊಡ್ತಾನೆ, ಅವನು ತನ್ನ ವಿಶೇಷವಾದ ಸಹಾಯಕನಾಗಿ ನಿಲ್ತಾನೆ, ಅವನನ್ನು ಶೂದ್ರ ಅಂತ ಕೃಷ್ಣ ಗುರುತಿಸ್ತಾನೆ. ಹಾಗೆ ಒಬ್ಬನೇ ತಂದೆ, ಅದರ 4 ಮಕ್ಕಳು, 4 ಮಕ್ಕಳ ವ್ಯಕ್ತಿತ್ವಗಳು 4 ವಿಧ. ಒಬ್ಬನೇ ಭಗವಂತ ಎಲ್ಲರಿಗೂ ತಂದೆ, ಅವನ ಮಕ್ಕಳೇ 4 ವರ್ಣದವರು, ಅವರವರ ಸ್ವಭಾವಕ್ಕನುಗುಣವಾಗಿ 4 ಬಗೆಯ ಅಭಿರುಚಿಗಳು ಅವರಲ್ಲಿ ಇರ್ತದೆ ಅನ್ನುವುದನ್ನು ನಾವು ಕಾಣಬೇಕು. ಹೀಗೆ ಒಂದೇ ಮನೆಯಲ್ಲಿ 4 ಸ್ವಭಾವದ ಅಣ್ಣ ತಮ್ಮಂದಿರಿದ್ದರೂ ಕೂಡ ಆ ಅಣ್ಣ ತಮ್ಮಂದಿರೆಲ್ಲ ಹೊಂದಾಣಿಕೆಯಿಂದ ಒಂದು ಸಂಸಾರದಲ್ಲಿ ಹೇಗಿರ್ತಾರೆ, ಹಾಗೆ ಈ ಪ್ರಪಂಚ ಅನ್ನುವ ಸಮಾಜದಲ್ಲಿ 4 ಬಗೆಯ ಅಭಿರುಚಿಯೇ ಇರತಕ್ಕಂತಹ ವರ್ಣದವರೇ ಇರಬಹುದು. ಅವರೆಲ್ಲರೂ ಕೂಡ ಅಣ್ಣ ತಮ್ಮಂದಿರ ಒಂದು ಬಾಂಧವ್ಯವನ್ನು ಉಳಿಸಿಕೊಂಡಿದ್ದರೆ ಸಮಾಜ ಕ್ಷೇಮವಾಗಿರುತ್ತೆ, ಸುಸ್ಥಿರವಾಗಿರುತ್ತೆ ಎಂಬ ಅಂಶವನ್ನು ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಈ ಚಾತುರ್ವರ್ಣ್ಯದ ವಿಚಾರದಲ್ಲಿ ಇನ್ನೂ ಅನೇಕ ಅಂಶಗಳನ್ನು ತಿಳಿದುಕೊಳ್ಳುವುದಿದೆ, ಅದನ್ನು ಮುಂದಿನ ಚಿಂತನೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಶ್ರೀನಿವಾಸನ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನಯೋಗೋ ನಾಮ ಚತುರ್ಥೋಧ್ಯಾಯಃ. ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವಾನೀತಿರ್ಮತಿರ್ಮಮ. ಭಗವಂತನಾದ ಶ್ರೀನಿವಾಸನಿಗೆ ಈ ಎಲ್ಲ ಶ್ಲೋಕಗಳನ್ನು ಪಾರಾಯಣವನ್ನು ಪ್ರವಚನವನ್ನು ಸಮರ್ಪಣೆ ಮಾಡುವ ಪೂರ್ವದಲ್ಲಿ ಜ್ಞಾತಾಜ್ಞಾತವಾಗಿ ನಮ್ಮಿಂದ ಸಂಭವಿಸಿದ ಎಲ್ಲ ಪಾಪಗಳನ್ನು ಕ್ಷಮಿಸುವಂತ ಅವನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ
ಪ್ರಕೃತಿ ಸ್ವಭಾವಾತ್ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಸಕಲಂ ಪರಸ್ಮೈ ನಾರಾಯಣಾಯೇತಿ ನಾರಾಯಣಾಯೇತಿ ಸಮರ್ಪಯಾಮಿ. ಸಮರ್ಪಯಾಮಿ. ಸಮಸ್ತ ಲೋಕಕ್ಕೂ ಕೂಡ ಮಂಗಳವಾಗಬೇಕು, ಕಲ್ಯಾಣವಾಗಬೇಕು ಅಂತ ನಾವು ಈ ಅತ್ಯಂತ ಶುಭ ಸಂದರ್ಭದಲ್ಲಿ ಶ್ರೀನಿವಾಸನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ, ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ, ನಿಧಯೇ ಅರ್ಥಿನಾಂ, ನಿಧಯೇ ಅರ್ಥಿನಾಂ, ಶ್ರೀ ವೆಂಕಟ ನಿವಾಸಾಯ, ಶ್ರೀ ವೆಂಕಟ ನಿವಾಸಾಯ, ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. Oh